ಅಣ್ಣ ಅತ್ತಿಕಮ್ಮ ಏನ್ ಮಾಡತ್ತಿದ್ದಿ ಒಳಗೆ? ಕಮಿಟಿಯರು ಬರೀ ಅನ್ನ ಸಾರು ತಂದು ಕೊಟ್ರಲ್ಲ, ನನ್ನ ಮೈನ ಹೊಟ್ಟೆ ಎಸ್ಕೊಂಡು ಚಪಾತಿ ಇಟ್ನದ. ಪಾಪ ಪುಣ್ಯದವ್ರು ಅವ್ರ ಆಟ್ರ ತಂದು ಕೊಟ್ಟಲ್ಲಿ ಮ್ಯಾಲ. ಹೌದು, ಹಿಟ್ಟು ನಾದಾಕ್ತಿದ್ದೇನ? ಆ ಚಪಾತಿ ತಂದು ನನ್ನ ಗಲ್ಲದ ಮೇಲೆ ಲಟ್ಸಿಡ್ಲಕ್ಕೆ. ಅಣ್ಣ ಇಲ್ಲಮ್ಮ, ಕಾಣ್ತಾ ಇಲ್ಲ. ನಿಮ್ಮಣ್ಣ ಇಷ್ಟೊತ್ತಿಂದ ನಿಂದಾರನ ನೋಡಿ ಇದೀಗ ಹೊಲಕ್ಕೆ ಹೋದ್ರ ನೋಡಪ್ಪ. ಅಂದ್ರೆ ಈ ದರಿದ್ರ ಇವತ್ತು ಮನೆಗೆ ಬರ್ತಾನೆ, ಮತ್ತೆ ಶಿಕ್ಷಣಕ್ಕೋಸ್ಕರ ಹಣ ಕೇಳ್ತಾನೆ ಅಂತ ಹೋಗಿರ್ಬೋದಲ್ಲ? ಯಾಕೋ ಹಿಂಗ್ಯಾಕೆ ಮಾತಾಡಕ್ ಕುಂತೀನಿ? ನಿಮ್ಮ ಅಣ್ಣಗ ನೀನಂದ್ರೆ ಎಷ್ಟು ಪ್ರೀತಿಯೋ, ಭೂಮಿ ತಾಯಿ ಅಂದ್ರೆ ಅಷ್ಟ ಪ್ರೀತಿ ನಿಮ್ಮ ಅಣ್ಣಗ. ನಿಜಮ್ಮ, ನನ್ನ ಒಬ್ಬ ಬಡ ರೈತನಾದ್ರೂ ಕೂಡ ನನ್ನನ್ನ MBBS ಓದಿಸಿ ದೊಡ್ಡ ಡಾಕ್ಟರ್ ಮಾಡಬೇಕು ಅಂತ ಕನಸು ಕಂಡ. ಅವನ ಆಸೆ ಐತೆ, ನಿನ್ನ ಕನಸಿನಂತೆ ನಾನು ಡಾಕ್ಟರ್ ಆಗಿ ನಿಮ್ಮ ಇಬ್ಬರು ನಾನು ತೀರಿಸ್ತೇನೆ. ತೀರಿಸ್ತಂಗಪ್ಪ ಈ ಜನ್ಮದಾಗ. ಅತ್ತಿಗಮ್ಮ, ನಿನಗೊಂದು ವಿಷಯ ಹೇಳ್ಬೇಕು. ಯಾಕ ಕಾಂತು ಏನ್ರ ಹೇಳ್ ಕಳ್ಸಿದ್ ನನ್ನ ಒಳಗ? ಅವ ಇತ್ತಿತ್ಲಾಗಿ ಭಾಳ ಕಿತಾಪತಿ ಮಾಡಾಕ ಏನ್ರ ಅಂದನ? ಇಲ್ಲ ಇಲ್ಲ, ಬೇರೆ ಐತದ. ಬೇರೆ ಐತ್ಯಾ? ನಾನು ಬೆಂಗಳೂರಿಂದ ಬರ್ತಿದ್ನ, ಆ ಕಡೆಯಿಂದ ಒಂದು 150 ಪಲ್ಸರ್ ವೈಟ್ ಗಾಡಿ ಬಂದು ಡ್ಯಾಕಿ ಹೊಡ್. ಏನ್ ಮಾಡತ್ತಿ ಯವ? ಆಕ್ಸಿಡೆಂಟ್ ಆದಿದ್ದು ಅಲ್ಲೇ ಇಲ್ಲಿ ಅಲ್ಲದ, ಹಾರ್ಟ್ ಟಚಿಂಗ್. ಇವೆಲ್ಲ ನಮ್ಗೇನ್ ಗೊತ್ತಾಗ? ಇನ್ನೂ ಗೊತ್ತಾಗಿಲ್ಲ. ನಾನೊಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ. ನನ್ ಮೈದ್ ನಿನ್ನ ಸಣ್ಣ ಕೂಸ ಐತೆ ಅಂತ ತಿಳ್ಕೊಂಡಿದ್ದೆಲ್ಲಪ್ಪ ನಾನು. ಅದ ತಪ್ಪು ನಿಂದ. ಬೆಳೆದ ಭಾಳ ದೊಡ್ಡ ಆಗಿ ಬಿಡಿಯಪ್ಪ. ಮತ್ತೆ ಎಲ್ಲ ಬಂದಾವು, ಗಡ್ಡ ಮೀಸಿ. ಹೌದು, ಪ್ರೀತಿ ಮಾಡಾಕುತ್ತೀನಿ ಅಂತ ಹೇಳಿದಿ, ಆ ಹುಡುಗಿ ಯಾರಂತ ಹೇಳಿಲ್ಲ. ಇದೇ ಊರ ಗರ್ಭ ಶ್ರೀಮಂತ ಶ್ರೀಕಾಂತ್ ಗೌಡ್ರ ತಂಗಿ ಶಿಲ್ಪ. ಯಾಕಮ್ಮ ಶಿಲ್ಪ ಅಂದ ತಕ್ಷಣ ಮುಖ ಸಾನ್ ಮಾಡಿಬಿಟ್ಟೆ? ಯಾಕೆ ಅವಳು ಇಷ್ಟ ಇಲ್ವಾ? ಸರಿ ಬಿಡು, ಅವಳು ನಮ್ಮನೆಗೆ ಸರಿಯಾದ ಸೊಸೆ ಅಲ್ಲ ಅಂತಂದ್ರೆ ನಾನೇ ಅವಳನ್ನು ಮರೆತು ಬಿಡ್ತೀನಿ. ಬೇಡಪ್ಪ, ಒಬ್ರನ್ನೊಬ್ರು ಇಷ್ಟಪಟ್ಟು ಮನಸಾರೆ ಪ್ರೀತಿ ಮಾಡಿದ್ದೀರ. ಪ್ರೀತಿ ಮಾಡಿದ ವಸ್ತುವನ್ನು ಯಾವತ್ತೂ ಕಳ್ಕೋಬಾರ್ದು. ನಿಮ್ಮನ್ನ ಮನೆಗೆ ಬರಲಿ, ನಿಮ್ಮಿಬ್ಬರು ಮದುವೆ ವಿಷಯ ನಾನ ಮಾತಾಡ್ತೀನಂತ. ಬರ್ತೀನಿ, ಅಲ್ಲಿ ಗೊತ್ತಾಯ್ತು ನನಗೆ. ಬೇರೆದವ್ರ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸಿ ಎಲ್ಲರ ಪ್ರೀತಿ ಒಂದು ಮಾಡೋ ನಿನ್ನ ಪ್ರೀತಿ ಯಾಕವಾ ಕಿತ್ತೋಯ್ತು? ಅಲ್ಲ, ಕಾಲಾಗದ ನೋಡಿ ತಗೊಂಡ್ ಬಡ್ದು ಹೇಳ. ಹಾಳಾಗಿ ಹೋಗೈತದ, ಮತ್ತ ಅದನ್ನ ತೆಗಿತಾನ. ಹೋಯ್ ಬಿಡಪ್ಪ, ಹೋಗೈತದ ಅಲ್ಲಿ ಸುಖವಾಗಿ ಐತದ. ಮಣ್ಲಿಗರ್ ಗೀತವನ್ ಜೊತೆ ಇರ್ಲಿ ಬಿಡು, ಇದನ್ನ ಒಳಗಡೆ ಇಡು, ನಾನು ಹೊಲಕ್ಕೆ ಹೋಗಿ ಅಣ್ಣನ್ ಕರ್ಕೊಂಡ್ ಬರ್ತೀನಿ. ಅದಕ್ಕೆ ತಡುಬಾರ ಅನ್ನೋದು ನಮ್ಮನ್ನ ತಡಿದ್ರೆ ಹಿಂಗ ಹಾಕ ನೋಡು. ಕರವರಾಜ, ಬೆಂಗಳೂರಿಂದ ಯಾವಾಗ ಬಂದೆಪ್ಪ? ಬೆಂಗಳೂರಿಂದ ಇದಕ್ಕೆ ತಾನೆ ಬಂದೆ. ಅಂದಾಗೆ ನಿನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆ ತಾನೆ? ಚೆನ್ನಾಗಿ ನಡೀತಾ ಇದೆ ಅಣ್ಣ. ಆದ್ರೆ ಹೌದಲ್ಲ, ನೀನ್ ಆಸೆ ಪಟ್ಟಂತೆ ಕನಸು ಕಂಡಂತೆ ನಾನು ಡಾಕ್ಟರ್ ಆಗ್ಬೇಕಾದ್ರೆ, ನೀನ್ ಡಾಕ್ಟರ್ ಆಗ್ಬೇಕಾದ್ರೆ 8 ಲಕ್ಷ ಹಣ ಬೇಕಣ್ಣ. ಅಯ್ಯೋ ದೇವ್ರೆ, ನನ್ನ ತಮ್ಮನ ಡಾಕ್ಟರ್ ಮಾಡ್ಬೇಕೆಂಬ ಕನಸು ಕಂಡವ್ ನಾನು. ಈಗ ನನ್ನ ತಮ್ಮನಿಗೆ 8 ಲಕ್ಷ ಹಣ ಕೊಡದೆ ಹೋದ್ರೆ ಡಾಕ್ಟರ್ ಆಗ್ಬೇಕು ಕನಸು ಛೆ ಹಾಗಾಗಬಾರ್ದು. ನೋಡಪ್ಪ, ಆ 8 ಲಕ್ಷ ಹಣ ನೀ ಯಾವಾಗ ಬೇಕಪ್ಪ? ನಾಳೆನೆ ಬೇಕಣ್ಣ. ನಾಳೆ ತಾನೆ? ಹಾ ನಾನು ನಾಳೆ ನಿನಗೆ ಕೊಡ್ತೀನಿ. ಒಟ್ಟಿನ ಮೇಲೆ ನೀನು ಒಳ್ಳೆ ಡಾಕ್ಟರ್ ಆಗಿ ಬಂದು ಈ ಬಡ ಜನರ ಸೇವೆ ಮಾಡ್ಬೇಕು ಅನ್ನೋದೇ. ಸರಿನಾ, ಸ್ನೇಹಿತರ ಹತ್ರ ಒಂದು ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಅಲ್ಲಪ್ಪ, ಈಗ ತಾನೇ ಬಂದಿದ್ಯಾ, ದೂರದ ಪ್ರಯಾಣ ಆಯಾಸಾಗಿರ್ಬೇಕು. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಊಟ ಮಾಡಿ. ಅಲ್ಲ ಯಾಕ್ರಿ, ನಿಮ್ಮ ತಮ್ಮ ಹೋದ ತಕ್ಷಣವೇ ಈ ರೀತಿ ಮೌನ ಆಗ್ಬಿಟ್ರಲ್ಲ, ಏನಾಯ್ತ್ರಿ ನಿಮ್ಗೆ? ಏನಿಲ್ಲ ಸಾವಿತ್ರಿ, ಏನಂತ ಹೇಳಿ, ಬಹಳ ದಿನಗಳ ನಂತರ ನನ್ನ ತಮ್ಮ ಮನೆಗೆ ಬಂದ ಅನ್ನೋ ಸಂತೋಷ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಅಷ್ಟೇ ದುಃಖ ಆಗ್ತಾ ಇದೆ ಸಾವಿತ್ರಿ, ದುಃಖ ಆಗ್ತಾ ಇದೆ. ಅಲ್ಲ ರೀ, ಏನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳ್ಬಾರ್ದೆ? ಇವತ್ತು ನನ್ನ ತಮ್ಮ ಏನ್ ಕೇಳಿದ್ ಗೊತ್ತಾ? ಅವ ಡಾಕ್ಟರ್ ಆಗ್ಬೇಕಾದ್ರೆ 8 ಲಕ್ಷ ಹಣ ಬೇಕಂತೆ ಸಾವಿತ್ರಿ. ಆ 8 ಲಕ್ಷ ಹಣ ಎಲ್ಲಿಂದ ಕೊಡ್ಲಿ, ಏನೇನು ಮಾಡ್ಲಿ, ಒಂದು ತಿಳಿತಾ ಇಲ್ಲ ಸಾವಿತ್ರಿ. ಅಲ್ಲ ರೀ,
8 ಲಕ್ಷ ಹಣವಂದ್ರೆ ತುಂಬಾ ದೊಡ್ಡ ಮೊತ್ತಾಯ್ತು. ಅಷ್ಟೊಂದು ಹಣವನ್ನ ಎಲ್ಲಿಂದ ತರ್ತೀರಾ? ಈ ಊರಲ್ಲಿ ಯಾರನ್ನ ಹೋಗಿ ಕೇಳ್ತೀರಾ ರೀ? ಹೌದು ಸಾವಿತ್ರಿ, ಈಗಾಗಲೇ ನನ್ನ ತಮ್ಮನ ವಿದ್ಯಾಭ್ಯಾಸಗೋಸ್ಕರ ಸಾಲ ತಲೆ ಮೇಲೆ ಏರಿದೆ. ಆ ಸಾಲನೇ ಇನ್ನೂ ತೀರಿಲ್ಲ. ಈಗ ಮತ್ತೆ ಕೇಳಿದ್ರೆ ಯಾರು ಕೊಡ್ತಾರೆ ಸಾವಿತ್ರಿ? ಯಾರು ಕೊಡ್ತಾರೆ? ಒಂದು ತಿಳಿತಾ ಇಲ್ಲ. ನೀವು ತಪ್ಪು ತಿಳ್ಕೊಳ್ಳಂದ್ರೆ ನಾನು ನಿಮ್ಮನ್ನೊಂದು ಮಾತು ಕೇಳ್ಬೋದಾ? ಸಾವಿತ್ರಿ ನೋಡು, ಗಂಡ ಹೆಂಡರಂದ್ರೆ ಗಂಧ ತೀಡಿದಂಗಂತ ಹೇಳ್ತಾರ. ಇವತ್ತು ಈ ನಿನ್ನ ಗಂಡನಿಗೆ ಕಷ್ಟದ ಕಾಲಕ್ಕೆ ನೀ ಆಗ್ತಿ ಅಂದ್ರ ಒಂದ್ ಹಾಕ 100 ಮಾತು ಕೇಳು. ಯಾವ ಮಾತು ಹೇಳು ಸಾವಿತ್ರಿ? ಅದು ಸ್ವಲ್ಪ ಇಲ್ಲಿ ನಿಂತ್ಕೊಳ್ಳಿ. ನೋಡಿ, ನಾನು ನಿಮ್ಮನ್ನು ಮದುವೆಯಾಗಿ ಬರೋ ಮುನ್ನ ನನ್ನ ತವ್ರ ಮನೆಯವರು ನನ್ನ ಹೆಸರಲ್ಲೇ 2 ಎಕರೆ ಭೂಮಿಯನ್ನು ಕೊಟ್ಟಿದ್ರು. ನಮಗಾದ್ರೆ ಯಾರಿದ್ದಾರೆ ಹೇಳಿ? ಮಗನಂದ್ರು ಅವನೇ, ಮೈನಂದ್ರು ಅವನೇ. ಅವನಿಗೆ ಸಹಾಯ ಮಾಡಿದೆ, ಮತ್ತೆ ಯಾರಿಗೆ ಮಾಡ್ತಾರೆ ನೋಡಿ? ಅವನ ಸಲುವಾಗಿ ಈ ಭೂಮಿನ ಯಾರಾದ್ರೂ ಅಡಾದ್ರೂ ಹೇಳಲಿ, ಇಲ್ಲ ಮಾರಾದ್ರೂ ಮಾರಿ ಅವನ ಶಿಕ್ಷಣವನ್ನು ಪೂರ್ಣಗೊಳಿಸಿ ಅವನಿಗೆ ನೌಕರಿ ಬಂದಮೇಲೆ ಇದರ 10 ಪಟ್ಟ ಆಸ್ತಿಯನ್ನು ಅವನು ಗಳಿಸ್ತಾನೆಂಬ ನಂಬಿಕೆ ನನಗಿದೆ. ದಯವಿಟ್ಟು ತೆಗೆದುಕೊಳ್ಳಿ. ಬೇಡ ಸಾವಿತ್ರಿ, ಬೇಡ. ಯಾಕಂದ್ರೆ ತಮ್ಮನಿಗೋಸ್ಕರ ನೀ ತವರ ಮನೆಯಿಂದ ತಂದ ಆಸ್ತಿ ಪತ್ರನ ಮಾರಿದ್ರೆ ಈ ಊರ ಜನ ಏನಂತಾರ ಗೊತ್ತಾ? ತಮ್ಮನಿಗೆ ವಿದ್ಯಾಭ್ಯಾಸ ಕಲಿಸ ನಿರ್ಗತಿಕ, ಹೆಂಡತಿ ಆಸ್ತಿಯನ್ನ ಮಾರಿದ ಮುಟ್ಟಾಳ ಅಂತಾರ. ಮುಟ್ಟಾಳ ಅಂತಾರ. ನೋಡಿ, ಬೇಡ ಸಾವಿತ್ರಿ, ಬೇಡ. ನೀವೇನಾದ್ರೂ ಈ ಆಸ್ತಿಯನ್ನು ತೆಗೆದುಕೊಳ್ಳಿದ್ರೆ ನನ್ನ ಮೇಲೆ ಆನೆ ಆಗಿದೆ ನಿಮ್ಗೆ. ಸಾವಿತ್ರಿ, ಎಂತ ಮಾತು ಮಾತಾಡಿದೆ ಸಾವಿತ್ರಿ ನೀನು? ಯಾಕಂದ್ರೆ ಮದುವೆಯಾಗಿ ಬಂದ 3 ದಿನದಲ್ಲಿ ತುಂಬಿದ ಮನೆಯನ್ನ ದಾರಿ ಮಾಡುವ ಈ ಕಲಿಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬಿರುವಾಗ ನನ್ನ ತಮ್ಮನಿಗೋಸ್ಕರ, ನಿನ್ನ ಮೈದನಿಗೋಸ್ಕರ ತವರ ಮನೆ ಕೊಟ್ಟ ಉಡುಗೊರೆನ ಮಾರು ಅಂತ ಹೇಳ್ತಾ ಇದೆಯಲ್ಲ, ನಿನ್ನ ಏನಂತ ಕರೀಲಿ? ಸತಿ ಸಾವಿತ್ರಿ ಅಂತ ಕರೀಲು, ಇಲ್ಲ ಈ ಬಡವನ ಪಾಲಿಗೆ ಬಂದ ದೇವತೆ ಅಂತ ಕರೀಲು? ನೋಡಿ, ಆದಷ್ಟು ಬೇಗನೆ ಹೋಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡಿ. ಆಯ್ತು ಸಾವಿತ್ರಿ, ಈ ಆಸ್ತಿ ಪತ್ರನ ಯಾರ ಶ್ರೀಮಂತ ಹತ್ರ ಅಡ ಇಟ್ಟಾದ್ರು ಯಾರಾದ್ರೂ ಹಣದ ವ್ಯವಸ್ಥೆ ಮಾಡ್ಕೊಂಡ್ ಬರ್ತೀನಿ. ಹಾ, ಮತ್ತೆ ನನ್ನ ತಮ್ಮ ಮತ್ತೆ ನಾಳೆನೆ ಬೆಂಗಳೂರಿಗೆ ಹೋಗ್ಬೇಕಂತ ತನ್ನ ಗೆಳೆಯರಿಗೆ ಭೇಟಿಯಾಗಿ ಬರ್ತೀನಂತ ಹೊರಗಡೆ ಹೋಗಿದ್ದಾನೆ. ಅವನು ಬದ್ರೊಳಗಾಗಿ ಒಳ್ಳೆ ಅಡಿಗೆ ಮಾಡು, ಎಲ್ಲರೂ ಸೇರಿ ಊಟ ಮಾಡೋಣ, ಆಯ್ತಾ? ಆಯ್ತು ರೀ. सोलह बरस की बाली उम्र को सलाम, मैं प्यार तेरी पहली नजर को सलाम सलाम. ಯಪ್ಪ ಆನಂದ ಆನಂದ ಸಾಗರ, ನೀವು ಯಾವ ಮೂಲ್ಯ ಕೂತಾನೋ ಏನು ಸುದ್ದಿ? ಗೌಡ್ಯ, ಲೇ ಗೌಡ್ಯ, ಲೇ ನಿಮ್ಮ ಅವನು ಗೌಡ್ಯ. ಏನೋ ಅಂದಂಗಾತು. ಗೌಡಪ್ಪ ಸರ್ ಎಲ್ಲಿದ್ರಿ? ಗೌಡಪ್ಪ ಸರ್ ಏ, ನಾ ಮುಂದಿದ್ದಾಗ ಕಿಮ್ಮತ್ ಕೊಟ್ಟು ಕರೆಯಂಗಿಲ್ಲ, ಇನ್ನು ಹಿಂದಿದ್ದಾಗ ಏನು ಕಿಮ್ಮತ್ ಕೊಟ್ಟು ಕರಿತೀಲಿ? ಆಯ್ತು, ಹೋದ ಕೆಲಸ ಏನಾಯ್ತು? ನಾ ಹೋದ ಕೆಲಸ ಯಾವ್ದಾರು ಬಿಟ್ಟಿನನ್ರಿ, ಎಲ್ಲ ಹಣ್ಣಗಾಯಿ ನೀರ್ಗಾಯಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೆ ನಾನು. ತಂದೆ ಏನು ನಂಬರ್? ತಂದಿನಲ್ಲ, ಬರ್ಕೋರಿ. 9920060006. ಏಯ್, ಕನ್ನಡದಾಗ ಹೇಳಲಿ. ಥೋ ನೋಡ ಗೌಡಪ್ಪ, ಇವ ಇಂಗ್ಲೀಷ್ ಬರ್ತಂತ ಇವ್ರ ಮುಂದೆ ಇಂಗ್ಲೀಷ್ನೇ ಹೋಗ್ಕೊಳಕತ್ತೀನಿ ನಾ.
ಇದು ತಮ್ಸಾ ಬಾಟ್ಲಿನೇ ಇದು ಬರ್ಕೋರಿ ಸರ್ 9900 ಪೂಜಿ ಮತ್ತ ಹಾರು ಏನಲ್ಲಿ ಇಂಗ್ಲೀಷ್ನಾಗ ಕೇಳೋಣ ಸಿಗಸಂತಿ ಕನ್ನಡದಾಗ ಕೇಳೋಣ ಹಾರಂತಿ ಅವ ಸಿಗಸೋದು ಹಾರದ ಇಟ್ಕೊಂಡ್ರಿ ಮೊಬೈಲ್. ಹಲೋ ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾ ಇರೋದು. ಕರ್ಮರಾಜ ತಾನೇ? ಓಹೋ ಹಾಗೇನಿಲ್ಲ, ತಾವು ಊರಿಗೆ ಬಂದಿರ ಅಂತ ಕೇಳ್ಪಟ್ಟೆ, ಅದಕ್ಕೆ ಫೋನ್ ಮಾಡಿದ್ದೆ. ಹೌದು, ನಮ್ಮ ಮನೆಯಲ್ಲಿ ಇವತ್ತೊಂದು ಚಿಕ್ಕದಾದ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಯಾಗಿ ಬರಬೇಕಿತ್ತು. ಖಂಡಿತ ಬರ್ತೀರಿ ತಾನೆ? ಖಂಡಿತ ಬರಬೇಕು. ಯಾಕಂದ್ರೆ ವಿಶೇಷವಾಗಿ ಶ್ರೀಕಾಂತ್ ಗೌಡ ಯಾರಿಗೂ ಆಮಂತ್ರಣ ಕೊಟ್ಟವನಲ್ಲ, ಕೊಟ್ಟ ಮೇಲೆ ಬರ್ದಿದ್ರೆ ಬಿಟ್ಟವನು ಅಲ್ಲ. ಹಾ, ಬೇಗ ಬಂದ್ಬಿಡಿ. ಬರ್ತೀನಿ ನೀವಿಟ್ಟು ಕಾಲು ಹಿಡಿದು ಬಿಡ್ಕೊಳತ್ರಿ ಬರ್ಲಾರ್ದಿರ್ತೀನಿ ನಾನು. ಬೇಟೆಗಾರ ಬೇಟೆಯನ್ನ ಹುಡ್ಕೊಂಡು ಹೋಗೋದು ಜಗದ ನೇಮ, ಆದ್ರೆ ಬೇಟೆನೇ ಬೇಟೆಗಾರನನ್ನ ಹುಡ್ಕೊಂಡು ಬರೋದು ಅದು ಈ ಶ್ರೀಕಾಂತ್ ಗೌಡನ ನಿಯಮ. ಐ ಕರ್ಮರಾಜ, ನೀನು ನನ್ನ ಮನೆಗೆ ಬರ್ತಾ ಇರೋದು ಅತಿಥಿಯಾಗಿ ಅಲ್ಲ, ನಿನ್ನ ತಿಥಿ ಮಾಡಿಸ್ಕೊಳ್ಳೋಕೆ. ನೀ ಬಾಯ್, ಯಾಕ್ರಿ ಕರ್ಮರಾಜ ಬರ್ತಾ ಇದ್ದಾನೆ. ಅವನು ಸಣ್ಣ ಕಡ್ದ ಮೊಸರು ನಮ್ಮ ಮನೆ ಅತಿಥಿ ಅವ. ನಮ್ಮ ತಿಥಿ ಅಂದ್ರೆ ಅವ್ನು ಬಂದ ತಕ್ಷಣ ಕೂಡೋದಕ್ಕೆ ಚೇರ್ ಹಾಕು, ಒಂದು ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಮಾಡು, ಹಾಗೆ ಕುಡಿಯೋದಕ್ಕೆ ಚಾಯ್ ವ್ಯವಸ್ಥೆ ಕೂಡ ಮಾಡು. ಯಪ್ಪ ಇವ್ ಮೂರು ನಾ ಒಬ್ಬ ಮಾಡ್ಬೇಕನ್ರಿ. ಅಲ್ಲಿ ನಿನ್ನ ಅಭಿಮಾನಿ ಒಬ್ಬ ಮಾತಾಡತಾನ, ಅವ್ ಅಲ್ಲೇ ಕುಂಡ್ರಿ ನಮಗ ಜಾಗ ಸಾಲ ಅಂತೀನಿ. ನಾನು ಇಲ್ಲೇ ಒಳಗಡೆ ಕೆಲಸ ಇದೆ, ಬಂದ ತಕ್ಷಣ ಕರಿ. ಓಕೆ ಓಕೆ ಓಕೆ. ಹುಲಿಗೆ ಪತ ಎತ್ಕೊಂಡ ಬಿತ್ತದ. ಯಪ್ಪ ಏನು ಬಾಯಿ ನಿನ್ನ ಬಾಯಿ, ಫಸ್ಟಿಗೆ ಬಂದ್ಕೊಳ್ಳೋ ಸಂಸ್ಕೃತದಾಗ ಉದುರಿಸಿದೆ ಲೋಕುಂಡ. ನಂದು ನಿನ್ನ ಬಾಯಾಗಿದ್ದ ಗೊತ್ತಾಗ್ತಿತ್ತಪ್ಪಿ. ಏನಪ್ಪಾಜಿ ನಾಲಿಗೆ ಈ ಪಿಕ್ಚರ್ ಮುಂದೆ ಕೂತ ನೋಡಿ ಅಲ್ಲ, ಸ್ಟೆಪ್ ಎಷ್ಟು ಚಂದ ಹಾಕಿದೆಲ್ಲೋ, ಮತ್ತ ಒಂದು ಮಿಸ್ ಆಗಲಿಲ್ಲ ಬಿಡು. ಹಂಗದವ ಅಪ್ಪಾಜಿ ನೀ ಮಾತಾಡಬೇಡ ಇನ್ನು ಮುಂದೆ ನಿಮ್ಮನ್ನ ಜಕ್ಕೊಂಡು ಹೋಗೋ ನಾನ ಏನು ಯಾಕ ಸುಮ್ಮನೆ ಮತ್ತೆ ಯಾಕೆ ಹೊಡ್ಬಿಡ್ರಿ ಎಡಗೈ ಕಾಲೇಜ್ ಪಾಟ್ನ ಬಡಬಿಡು ಮಗ ಮತ್ತೆ ನಾನು ಗೊಬ್ಬರ ಭಾಳ ಮಾಡಿ ಕರ್ಮರಾಜ್ ಅಂದ್ರೆ ಇವ ಕಾಣದತ್ತಿ. ಇವನು ವ್ಯವಸ್ಥೆ ಮಾಡ್ಲಿಕ್ಕೆ ನಾ ಕೊಟ್ಟಬೇಕು. ಪುತ್ಪ ಮಾತಾಡಂಗಿಲ್ಲ ಸುಮ್ಮನಿದ್ರು. ಸಾವುಕಾರೆಲ್ಲ ನನಗೆ ಹೇಳ್ಯಾರ ನಿಮ್ಗೇನೋ ಮೂರು ಮಾಡ್ಬೇಕಂತ. ಅಲ್ಲೋ ಏನ್ ಓ ಸುಮ್ಮನೆ ಮರ ಮರ್ತು ಬಿಡ್ತೀನಿ ನಾನು. ಮೊದಲ ಕುರ್ಚಿ ಅದಿಲ್ಲ ಅಲ್ಲ ನಾ ಮನಿಗೆ ಬಂದವನ್ನ ಕಿಮ್ಮತ್ ಕಳಿತಿದ್ಯಾ? ಈಗ ನಿಂದ ಮುಗೀತು ಸರಿ. ಈಗ ಏನೇನ ಅಂದವ. ನಮಸ್ಕಾರ, ಆಶೀರ್ವಾದ. ನನ್ನ ಹೆಸರು ಕರ್ಮರಾಜ್ ಅಂತ. ನನ್ನ ಹೆಸರು ಧರ್ಮರಾಜ ಅಂತ. ಅದನ್ನ ತೊಗೊಂಡು ನಾ ಏನು ಮಾಡಲಿ ಮರೆ ಇವು ಕರ್ಮರಾಜ ಒಟ್ಟ ಎಟ್ಟು ಕರ್ಮರಾಜಗಳು ಬಂದಿರು ಮರಿ. ಹೆಡ್ ಕಂಪ್ನಿ ಬಿಟ್ಟು ಎಲ್ಲರೂ ಇಲ್ಲಿ ಬಂದ್ಬಿಟ್ರಿ. ಟಮ್ದಾಗ ಬಂದ್ರಿ ಏನು ಟ್ಯಾಕ್ಟರ್ನಾಗ ಬಂದ್ರಿ? ಏ ಮರೆ ಯಾರೋ ನೀ ಗೊತ್ತಿಲ್ಲ ನಡೆಯುವ ಮರೆ ಕರ್ಮ. ಅಲ್ಲ, ಗೌಡ್ರು ಫೋನ್ ಮಾಡಿ ನನಗೆ ಬರ್ಲಿಕ್ಕೆ ಹೇಳ್ಯಾರ್ರಿ. ಅವ್ರು ಗೌಡ್ರು ಕಾಯಂ ಖಾಲಿದ್ರೆ ಬರೀ ಫೋನ್ನಾಗ ಇರ್ತಾರ ಅವರು. ಅದು ಡಾಟಾ ಫುಲ್ ಆಗೈತಿ, ಡಿಲೀಟ್ ಮಾಡೋದು ನನಗೆ ಕೈ ಕೊಟ್ರೆ ನಂಗೆ ಮಾಡಕ್ಕೆ ಬರಲ್ಲಪ್ಪ ಅಂತಂದು ಹೇಳಿ ಕಳಿಸಿದ್ದೆ ನಾನು. ಇಂಪಾರ್ಟೆಂಟ್ ಯಾವ ನಿಮಿಷ ನಾ ಹೇಳಿದ್ರೆ ಏನು ಹೇಳ್ತಾರೆ ಈಗ ನಡೆ ಪಾವು ಬರ್ತಾರ ಯಾವಲೇ ಏನ್ ಹೇಳಿದ್ನು ನಾನು ನಿನಗೆ? ಕರ್ಮರಾಜ ಬರ್ತಾರ, ಒಂದ್ ಚೇರ್ ಹಾಕಿ ಕುಡ್ಸ ಅಂತ ಹೇಳಿದಿಲ್ಲ? ಕುಂಡ್ರಿಸಿನಲ್ರಿ ಎಲ್ಲಿ? ಅಲ್ಲೇ. ಹೇ ಇದ್ಯಾವ್ದಲ್ಲೇ ಮೂಡಲಿಗೆ ಮಂಗೆ? ಇವ್ ಗೊತ್ತಿಲ್ಲ ನಿಮಗ? ಇಲ್ಲ ಅನಿಸಿತ್ತು ನನಗೆ. ಇವ್ ಯಾವಾಗ ಹಿಂಗ ಪುಷ್ಪರಾಜ ಜೊತೆ ಮುಂದೆ ಕೂತು ಬಂದ
ನೀವು ಯಾವ ಏ ಬಾರೋ ನೀನು ಹಿಡ್ದವಳೆ ಬಾ ಈ ಕಡೆ ಅವೇನ ಪುತ ಅಂತ ನೋಡ್ರಿ ಅವ ಏನೋ ಮಾವ ಹೆಂಗ್ಯಾಕೆ ಮಾತಾಡ್ತೀವಿ ನೀವು ಮಾವ ಅಂತಲ್ಲ ನಿಮಗ ನೀನ್ ಯಾರಪ್ಪ? ನಾಮಮ್ಮ ಗೊತ್ತಾಗಿಲ್ಲ ಹದೀಬಾ ಬಾ ಒಳ ಬಾ ಸಿವಡ ನೀ ಕಾಯಂ ಅದನ್ನ ಮಾಡ್ಲ ಅದನ್ನ ಮಾಡಿ ಮಮ್ಮ ಅತ್ತು ಗೊತ್ತಾಗಲಿಲ್ಲ ಇಲ್ಲ. ಅದೇನು ಅತ್ತಿಗೇನೋ ಫೋನ್ ಮಾಡಿತ್ತ ಓಹೋ ನಮ್ಮ ಅತ್ತಿ ಮಗ ಹರಿಬಾಬು. ಅದ ಬಾಬು ಯಾ ಸಣ್ಣವಿದ್ದಾಗ ನೋಡಿದ್ನಪ್ಪ. ಈಗೆಲ್ಲ ದೊಡ್ಡವಾಗಿ ಮಮ್ಮ ಎಲ್ಲ ಬಂದಾವ ಗದ ಮಿತಿ ಇರ್ಲಿ ಬಿಡ. ಅತ್ತೆ ಆರಾಮದಾಳಿಲ್ಲ? ಆಕಿಗೇನು ದಾದಿಯಮ್ಮ ಕತ್ತಿ ಮ್ಯಾಗ ಕೂತ್ ದಿನ ಹಾಕೋದು ಹೊತ್ತಿ ತಿಂದು ಕತ್ತಿ ಮ್ಯಾಗ ಕೂತ ಕಲ್ಲವನ್ ಹಂಗ ಮಲ್ಲವನ್ ಹಿಂಗ ಭೀಮವನ್ ಹಂಗ ಬರೀ ಮಂದಿದ ಚಿಂತೆ ಮಾತಾ ಮಮ್ಮ. ನನ್ನ ಮದುವೆ ಚಿಂತೆನೇ ಇಲ್ಲ ಆಕಿಗೆ. ನಾನು ಇದನ್ನೆಲ್ಲ ನಿನ್ನ ಮದುವೆ ಮಾಡೋದಕ್ಕೆ. ಅದಕ್ಕೆ ನೀ ಅದಿ ಅಂತೇಳಿ 80 ರೂಪಾಯಿ ಕೊತ್ತು ಕಷಾಮ ಅಪ್ಪಾಜಿ ಬಚ್ಚಾದ ಹೋಗಾಕದು ಅಕ್ಕ ಎಂದು ಮಮ್ಮ. ಆಯ್ತು, ದೂರದ ಪ್ರಯಾಣ, ಬೇಸತ್ ಬಂದಿರಬೇಕು, ಒಳಗಡೆ ಹೋಗಿ ಸ್ನಾನ ಮಾಡ್ಕೊಂಬ. ಇದೇನು ಮಾಮ ಭಯಂಕರ, ಇದು ಏನಿದು ತನಾನ ಅಂದ್ರೆ ಏನು? ಅಲ್ಲ ತನಾನ ಅಂದ್ರೆ ಏನು ಗೊತ್ತಾ ಇಲ್ಲಿ? ಸ್ನಾನ ಅಂದ್ರೆ ಗೊತ್ತಿಲ್ವ? ಇಲ್ಲಪ್ಪ. ಜಳಕಲೇ ಜಳಕ. ಜಳಕ ಹಾ ಎತ್ತು ಹುಚ್ಚೋದಿ ಮದೇ ನೋದಾಕಿತ್ತು ದೊಡ್ಡ ಸ್ವಲ್ಪ ಬುದ್ಧಿ ಐತಿ ನಿನಗೆ? ಯಾಕ? ಒಂದು ಈತದೆ ಬುದ್ಧಿ ಹುಚ್ಚಪ್ಪ. ದಿನ ಜಳಕ ಮಾತಾಡ್ನ ಯಾಕ ಏನಕ್ಕ? ಅದು ತಾಬಾನ್ ಹಚ್ಚಿ ತಿಕ್ಕೊಂಡ ತೊಗಲ ತಾವ್ತೈತೆ. ದಿನ ತಿಕ್ಕೊಂಡ ತೊಗಲ ತಾವ್ತೈತೆ. ಮತ್ ದಿನ ತೊಳ್ಕೊಂಡ ಮೂದಾದೆ ಮಮ್ಮ ಹೋಲ್ಬಿಡು. ಚಿಲಿಪಿ ಎಲ್ಲಿದಾಳ? ಇವ್ ಯಾವ ಮಮ್ಮ ಗ್ಯಾಸ್ ಹೊಲಿ ರಿಪೇರಿ ಮಾಡವ? ನಮ್ಮ ಮನಿ ಅತಿಥಿ ಅವ. ಅತಿಥಿ? ಹಾ. ಓ ನಮಸ್ಕಾರ ಅತಿಥಿ ಹೇತೋಬವ. ಹಾ ಅತಿಥಿ ಹೇತಪ್ಪ. ಅತಿಥಿ ದೇವೋ ಭವ. ಅತಿಥಿ ಹೇತೋಬವ. ನಾನು ತೂದ ಐತೇನ? ನಾನು ಮತ್ತೆ ತೂದಿಲ್ಲ. ಹೋಲ್ಬಿ ಮಮ್ಮ. ಮತ್ತೆ ತಿಲಿಪಿ ಎಲ್ಲಿದಾಳ? ಅಂಡೆ ಆಡಕತ್ತಾಳ. ಎಲ್ಲಿ ಅವ್ರು ಗಂಟೆ ಬಿದ್ದಿರ್ಲಿ ಆಗಲೇ ಹಿಡಿದು ನೋಡಕತ್ತಾನ. ಕಾಗಿ ಕಾಗಿ ಕೌವಾ ಬಾಬಾ ಬಂದ ನೋವಾ ಅಂದೇನಂತ ಏನೇನ್ ತಂದ ನಾವು ಅಲ್ಲಿಲ್ಲ. ಛೇ, ಈ ಪೆದ್ದನ ಗುಂಗಲ್ಲಿ ನಿಮ್ಮನ್ನು ಮಾತಾಡ್ಸೋದನ್ನ ಮರ್ತು ಬಿಟ್ಟೆ. ಗೌರೀಶ, ಒಂದು ಚೇರ್ ಹಾಕು. ಮತ್ತೆ ಈಗ ಅವಂದು ಮುಗೀತು, ಇವಂದು ಚಾಲು. ಈಗ ಕರುಮ ಅಪ್ಪ ಅಮ್ಮ ಕುಂಡ್ರು ಬಾರು. ಮತ್ತೆ ಇವಂಗ ಮ್ಯೂಸಿಕ್ ಬೇರೆ ಮತ್ ಕಟ್ಸಲ್ಲ ನೆನಪಿಟ್ಟಿ ಮತ್ತೆ ನೆನಪು ಮಾಡಿಸ್ತೀರಪ್ಪ. ಸರಿಯಾಗಿ ಹಾಕ. ಚಂದಾಗ ಹಾಕಿಂಗ್ ಕುಂಡ್ರು. ಚಂದಾಗಿ ಹಾಕೋ ಅಪ್ಪಿ. ಅಪ್ಪಿ ಅಂದಲ್ಲ ಅದಕ್ಕೆ ಹಾಕ್ತೀನಿ. ಬಾ, 4 ಮೂಲೆ ಅದಾವು. 4 ಮೂಲೆಯಾಗ ಯಾವ್ದು ಗಾವಾಗತ್ತಲ್ಲಿ ಕುಂತು ಬಿಡು. ಬಾ, ಈ ಕರೆ ಇದ್ರ ಮ್ಯಾಲೆ ಕುಂತು ಬಿಡಿ. 2 ಸೆಂಟ್ರದಾಗ ಕರೆಂಟ್ ಹಿಡಿದು ಮಂಗ್ಯ ಸತ್ತದಂತ ಪಟ್ಟಿ ಐತಿ ಬಿಡ್ತು. ಹೊಯ್ಕೊತ ಹೋಗಲ್ತ ಕೆತ್ತಿಸ್ಲಿ ಅವ್ನು ಸೂಪ್ ಮಾಡೋ. ಅಷ್ಟ ಸಾಕು. ನೀನ ಹೇಳ್ಬಿಡು ನಮ್ಮ ಹೆಸರ್ಲೆ. ನನಕಿಂತ ಜೋರಿಂದ ಬರತ್ತ ಮರ ಮಾಹಿತಿಲ್ಲ ಬಿಟ್ಟು. ಡಿಗ್ರಿ ಆಗೈತಲ್ಲ ನಂದು. ಅಪ್ಪ ಡಿಗ್ರಿ ಅದ್ರ ಸಂಬಂಧ ನನ್ನ ಮುಂದೆ ಡಿಗ್ರಿ ತೋರ್ಸಾಕತ್ತೀನಿ. ಡಿಗ್ರಿ ಅಂತ ಏನು ಕಲ್ತೀನಿ ನಾ? MBBS. ಸೆಬಾಸ್ಟೋ ಗಂಡ ಮಗನ ಇದು ಕಲ್ತು ಹಾರಾಡಕತ್ತೀನಿ. ನೀನು ಎಮ್ಮಿ ಬೋಳಸ್ ಕಲ್ತು ಹಾರಾಡ್ತೀನಿ. ಎಮ್ಮಿ ಬೋಳಸಲ್ಲೇ, MBBS. ಅದನ್ನ ಹೇಳಿದ್ ನಾನು. ME ಬೋಳಸ್. ನಮ್ಮ ಕಡೆ ಸಾಲಿ ಕಲ್ಯಾಣ ಸ್ವಚ್ಛ ತೆಗಿತಾರ. ನೀ ಸಾಲಿ ಕಲ್ತು ಹೆಂಗೆ ತೆಗ್ಯಾವ? 2 ಕೂದಲವನ್ನು ತೆಗೆದು ಮತ್ತು 1 ವಾರ ಬಿಟ್ಟು 3ನೇ ಕೂದಲವನ್ನು ಕೈ ಎತ್ತಿರ್ತೀನ. ಹೋಗೋ ಮರ ನಡೆಯ ಕಡೆ ನಮಗೇನ ಗೊತ್ತಾಯ್ತು. ನೀ ಕೂತೋರ್ಸ್ ನೋಡೋಣ. ಇದ್ರಾಗ ಏನು ದೊಡ್ಡ ವಿಷಯ ಐತೆ? ಹೋಗಿ ಕುಂಡ್ರಾಕ್ ಬಾ. ನನ್ನ ತಲೆ ಮುಟ್ಟಕ್ಕೆ ಹಾಕೋರ್ಗೆ ಒಬ್ರಿಗೆ ಐತಿ. ಅಲ್ಲಲೇ ಗೌರ್ಯ, ಅಲ್ಲಿ ಬಿಡ್ರಿ. ಮನೆಗೆ ಬಂದ ಅತಿಥಿಗಳನ್ನ ಗೋಳು ಮಾಡೋವರೆಗೂ ತಿಂದುಕೊಳ್ಳೋಕೆ ಕರಗಂಗಿಲ್ಲ ನಮಗನ. ಇಲ್ರಿ, ಅವ್ರ ಪಾಪ ಕುರ್ಚಿ ಹೊಲಸಾಗೈತಿ, ಒರೆಸಿ ಕೊಡು ಅಂತಂದ್ರೆ ಅದಕ್ಕೆ ಟ್ಯಾವಲ್ ಕಂಫರ್ಟ್ ಹಾಕಿನಲ್ಲ, ಅದಕ್ಕೆ ಹಿಂಗೆ ಒರೆಸಾಗೈತಿ.
ಇರ್ಲಿ ಬಿಡು, ಒಳಗಡೆ ತಂಗಿ ಇದ್ದಾಳೆ, ಒಂದು ಕಪ್ ಬಿಸಿ ಬಿಸಿ ಟೀ ಮಾಡ್ಸ್ಕೊಂಬ ಹೋಗು. ಹೇ ನನಗೆ ಟೀ ನಾ ಟೀ ಯಾರು ಕೊಡೋದು ನೋಡ್ರಿ ನಿನಗಲ್ಲೋಲೆ ಮತ್ತೆ ಯಾರಿಗೆ ಒಲೆ ನನಗೊಲೆ ಅಯ್ಯಪ್ಪ ಹಿಂಗೈತೆ ನೀನು ನಾ ಹೊತ್ತು ತರ್ತೀನಿ. ಏನ್ ನೀಚದನ್ರಿ ಮನುಷ್ಯ ಇವ? ಅಲ್ರಿ ನಿಮ್ಗೊಬ್ರು ತಂಗಿ ಇದಾರ? ಅದಾಳ್ರಿ, ಒಬ್ಬಕ್ಕೆ ಅದಾಳೆ, ಅವಳ ಹೆಸರು ಶಿಲ್ಪ ಅಂತ. ಶಿಲ್ಪ ಭಾಳ ಚಂದ ಅದಾಳ. ಒಂದ್ ರಾಸ್ ಅದಾಳ್ರಿ. ನಾ ಹೆಂಗ್ ಅದನಲ್ರಿ, ನಮ್ಮ ತಂಗಿ ಹಂಗ ಅದಾಳ. ನಾವು ಮಂದಿ ಮನೆಗೆ ಹೊಕ್ಕಿವಿ, ಆದ್ರೆ ಇಷ್ಟು ತಳಕ ಕೈ ಹೆಚ್ಚೇನು ಕೇಳಂಗಿಲ್ಲ. ಸುಮ್ಮನೆ ಚಾ ಕೊಟ್ರ ಚಾ ಕುಡಿತೀವಿ, ಉಪ್ಪಿಟ್ಟು ಕೊಟ್ರ ಉಪ್ಪಿಟ್ಟು ತಿಂತೀವಿ, ತಿಂದು ಮುಚ್ಕೊಂಡು ಸೈಲೆಂಟಾಗಿ ಸೈಡಿಗೆ ಎದ್ದು ಬರ್ತೀವಿ. ಆದ್ರೆ ನಿಮ್ಗತ್ಲೆ ದಪ್ತರ್ ತಕೊಂಡು ಕೂಡಂಗಿಲ್ರಿ, ಹೇಳೋರ್ಗತ್ಲೆ ವಂಶಾವಳಿ ಹೇಳಕ್ಕ. ಸುಮ್ಮ ಮಾತಿ ಕೇಳಿ ನಡ್ರಿ. ನಾನು ನನ್ನ ತಿಂಡಿ ಹೆಚ್ಚಾಗಿ ಹೇಳಕತ್ತ ನಡ್ರಿ. ಹೆಂಗ ತೆಗ್ದಾಳ ನೋಡ್ರಿ ಸುಬ್ಬಿ ಬಗಲಾನಗತ್ತ. ಏ ಗೌರ್ಯ, ಇಲ್ಲೇದಿನ್ರಿ ಸಾವುಕಾರ, ದೊಡ್ಡರಿಗೆಲ್ಲ ಹೇಳ್ಬಿಡ್ರಿ ಊರಾಗ. ಯಾಕಲೆ? ಇಲ್ಲ ಆಗಬಾರ್ದಾಗಿತ್ತು ಆಗಿಬಿಟ್ಟದೀಗ. ಯಾಕೆ? ಏನು ಮಾಡಕ್ ಬರಂಗಿಲ್ಲ. ಮಂದಿ ಮಕ್ಕಳು ಯಾರಾದ್ರೂ ಕರೆಸಿಬಿಡ್ರಿ. ಯಾಕೋ ಏನಾತ? ಅವರು ಚಹಾ ಮಾಡು ಅಂತ ಹೇಳಿದೆ. ಅಡಿಗೆ ಮನೆಗೆ ಹೋಗಿ ಗ್ಯಾಸ್ ಇನ್ನೇನು ಹಚ್ಚಬೇಕು, ಗ್ಯಾಸು ಖಾಲಿ ಆಗೈತ್ರಿ. ಏನು 4 ಮಂದಿ ಹೋದವ್ರಗತ್ಲೆ ಹೇಳತ್ತೇವಲ್ಲ ಅದನ್ನ. ಅವರು ತಿಥಿಗಳ ಮುಂದೆ ಎಲ್ಲ ಹೆಂಗೆ ಹೇಳಿದ್ರು, ಗ್ಯಾಸ್ ಇಲ್ಲ ಅಂದ್ಕೊಳ್ಳಿ ಇವೆಂತ ಸಾವುಕಾರ ಗ್ಯಾಸ್ ಖಾಲಿ ಆಗೈತೆ ಅಂತ ಬೇಯ್ಬಾರ್ದವ್ರು. ಅದಕ್ಕೆ ಸೂಕ್ಷ್ಮ ಹೇಳಿದ್ದೆ ನಾನು. ಆದ್ರೂ ಬಿಡ್ಲಿಲ್ರಿ ಮಗ ನಾನು. ಮ್ಯಾಳೆ ಒಂದು ನಿಮ್ದು ಇದಕ್ಕೆ ತೊಗೊಂಡಿದ್ದು ಒಂದು ಹಳೆ ಸ್ಟೋವ್ ಇತ್ತಲ್ಲ ನಿಮ್ದು, ಗಿಫ್ಟ್ ಕೊಟ್ಟಿದ್ರಲ್ಲ, ಅದನ್ನ ತೊಗೊಂಡೆ ಉಲ್ಟಾ ಮಾಡಿದ ಪಕ್ 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 ಪಕ್ಕ ಹವಾ ಹೊಡೆದವನ್ನ ಹಚ್ಚಿ ಬಗ್ ಅಂತ ಹಚ್ಚಿ ಚಹಾ ಮಾಡಿ ತೊಗೊಂಬಂಬಿಟ್ಟೆ. ಅವರ ಕಾಫಿ ರಾಡಿ. ಅಣ್ಣ ಕಾಫಿ. ಹಾ, ನನಗಲ್ಲ. ನಾನಂಕರು ಡ್ರಿಂಕ್ಸ್ ಮಾಡೋದು ನಿಮ್ಗೆ ಗೊತ್ತಲ್ಲ. ನೋಡಮ್ಮ, ಅಲ್ಲಿ ಕೊಡಮ್ಮ.